ಸರ್ವ ಜನವಾಗಿರುವರು ನಿಮ್ಮಪುರದ ಮಹಾರಾಜ ಕೇಳೋ ವಿಕ್ರಮ ನಿಮ್ಮ ದೇಹಕ್ಕೆ ಬಾಧೆ ಬಂದು ಇರುವುದು ಯಾಕೆ ನಮಗೆ ಬೆಳಬೇಕು ಎಂದಾಳು ಆಕೆ ನಾರಿಯು ಕೇಳಲು ಬಾಲೆ ಒಡನೆ ತನ್ನ ವೃತ್ತಾಂತವನ್ನೆಲ್ಲ ಹೇಳುತ್ತಿದ್ದಾರ ನಿಂತನೇ ಎಳುಪತುರತೆಯನಗೆ ಬಂದಿದ್ದು ಗಾಸಿ ಪೇಳು ಕೇಳು ಎಂದನು ಬಳುಗೆಡಸಿತು ಕರ್ಮದೋ ಕೇಳು ನನಗೆ ಗ್ರಹಗತಿ ಅನುಕೂಲವಿಲ್ಲದಿರೆ ನನಗೆ ಇಷ್ಟು ಕಷ್ಟ ಬಂತು ಇನ್ನು ಹೇಳುವುದೇನೆನ್ನು ಕೇಳಲು ಏನು ಇನ್ನೋ ಇದು ಎಲ್ಲ ದೇವರ ಮಾಯ ಬಾಳ ಕೇಳು ಬಂದ ಸುಖವು ದುಃಖದಿದ್ದು ಹೋಗದೆ ನೀನು ಇನ್ನೂ ಇಂತೆಂದು ವಿಕ್ರಮರಾಯನು ತನಗೆ ಪೂರ್ವದಿಂದ ಬಂದ ದುಃಖಗಳೆಲ್ಲವನ್ನು ಪತಿವರ್ತೆಯಾದ ಗಾಣಗಿತ್ತಿಯ ಪೂಡೆ ಪೇಳಲು ಅವಳು ಆಶ್ಚರ್ಯಪಟ್ಟು ನೀವು ಮಹಾಪುರುಷರು ಧನ್ಯರು ಎಂದು ರಾಯನನ್ನು ಮಂದಿರಕ್ಕೆ ಕರೆದುಕೊಂಡು ಹೋಗುತ್ತಿದ್ದ ರಾಜ ವಿಕ್ರಮನಿಗೆ ಕಡಿದ ಕೈಕಾಲುಗಳ ಬಾಧೆಯಿಂದ ದಾರಿಯಲ್ಲಿ ಬಿದ್ದಿರಲು ಅದೇ ಮಾರ್ಗ ಉಜ್ಜಯಿನಿ ಪಟ್ಟಣದಿಂದ ಬಂದ ಗಾಣಿಗ ಶೆಟ್ಟಿಯ ಮಗಳು ನೋಡಿ ತನ್ನ ಗಂಡನ ಮನೆ ರಾಮಲಿಂಗಪುರಕ್ಕೆ ಕರೆದೊಯ್ದನೇ ಪಲ್ಲಕ್ಕಿಯಳು ತಾನು ರಾಯಾಗೆ ಕೂಡಿಸಿ ಕರಕೊಂಡು ಹೊರಟಾಳು ತನ್ನ ಮಂದಿರಕ್ಕೆ ನಾನಾ ಬಗೆಯ ಉಪಚಾರ ಮಾಡುತ್ತ ತಾನೀಗ ಕರೆದುಕೊಂಡು ಬಂದಾಳು ಬೇಗ ಆಗ ಆಕೆಯ ಮಾವ ಕಾಣುತ್ತ ಬೆದರಿದ ಈ ಗ್ರಹ ನಮ್ಮನೆಗೆ ತಂದೆ ನೀನೆಂದ ಗಡಗಡ ನಡುಗಿದ ಗಾಣಿಗ ಕೇಳಿನ್ನು ಪಡವಿಪತಿಯ ನೋಡಿ ಗಾಸಿ ಕೊಡುವನೋ ಇಂತೆಂದು ಗಾಣಿಗನು ತನ್ನ ಸೊಸೆಗೆ ಹೇಳಲು ಆಗ ಮಾವನ ಕೂಡೆ ಬಾಲೆಯು ಏನೆಂದು ಕೇಳುತ್ತಿದ್ದಾಗ ಇವರೇ ಉಜ್ಜನಿಪುರದ ಅರಸು ಇವರೇ ವಿಕ್ರಮನೆಂಬರು ಇವರಿಗೆ ಗ್ರಹ ಪೀಡೆಯಿಂದಲೇ ಕಷ್ಟ ಬಂತೋ ಧರ್ಮ ನೀತಿಲಿ ರಾಜ್ಯವಾಳುತ್ತ ನಿರ್ಮಲದಿ ರಾಜ ತೇಜರು ಕರ್ಮ ಫಲದಿ ಕಷ್ಟ ಬಂತು ಎಂದಳವಳು ರತ್ನ ತಿಪ್ಪೆಯಳಿದ್ದ ತೆರದಲ್ಲಿ ಸತ್ಯವಂತ ರಾಜನಿರುತ್ತಿರೆ ಕುಂತುಪಿತನ ಕರುಣವ ನಮಗಿರೆ ರಾಜನೆಂದೇ ನಮ್ಮ ಮನೆಗೆ ಬಂದ ಮಾವನೆ ನಮ್ಮ ಕರ್ಮವು ಹರಿದು ಹೋಗಿತು ಸುಮ್ಮನೆ ಕಳವಳವು ಬೀಳುವುದ್ಯಾಕೆ ಇನ್ನೋ ಇಂತೆಂದ ಮಹಾಪತುವರ್ತೆಯಾದ ಬಾಲೆಯು ತನ್ನ ಮಾವನ ಕೂಡೆ ಅಂತರಂಗವಾಗಿ ವಿಕ್ರಮನೆಂದು ಹೇಳಲು ಆತನು ಚಂದ್ರಸೇನ ರಾಜನ ಬಳಿಗೆ ಬಂದು ಏನೆಂದು ಕೇಳುತ್ತಿದ್ದಾರೆಂತನೇ ರಾಜಪರಾಕು ಸ್ವಾಮಿ ಪರಾಕು ತಮ್ಮ ಆಜ್ಞೆಯಲ್ಲಿದ್ದ ತಸ್ಕರನ ನಮ್ಮ ಮನೆಗೆ ತಂದು ಅನ್ನವ ಕೊಡಿ ಆಜ್ಞೆಯ ಓದೆ ಸ್ವಾಮಿ ಎಂದ ರಾಜ್ಯ ಪರಾಕು ಸ್ವಾಮಿ ಪರಾಕು ತಮ್ಮ ಆಜ್ಞೆಯಲ್ಲಿದ್ದ ತಸ್ಕರನ ನಮ್ಮ ಮನೆಗೆ ತಂದು ಅನ್ನವ ಕೊಡಿ ಆಜ್ಞೆ ಆಗೋದೆ ಸ್ವಾಮಿ ಎಂದ
ತಮ್ಮಾಜ್ಞೆಯಿಂದ ತನ್ನರಿಗೆ ನಮ್ಮ ಮನೆಯಲ್ಲಿ ತಂದು ಇಡುವೆ ಎಂದ. ಪೋಷಣೆ ಮಾಡುವೆ ರಾಜನೇ ಅಪ್ಪಣೆ ಕೊಡು ಎಂದು ಭಿನ್ನವಿಸಿ ಕೇಳುವುದ ಭಿನ್ನವಿಸಿ ಕೊಡು ಎಂದ. ಇಂತೆಂದೋ ತ್ಯಾಲಿಯು ಚಂದ್ರಸೇನರಾಜನಿಗೆ ಭಿನ್ನ ಮಾಡಿ ಕೇಳಿಕೊಳ್ಳಲು, ಆಗ ತಾಮಲಿಂದ ನಗರದ ರಾಜನು ಏನೆಂದು ಹೇಳುತ್ತಿದ್ದಾರದೆಂತಲೇ. ಬಲ್ಲರೇ ನೀನು ಭಾಗ್ಯವಂತ, ನಿನ್ನ ಸತ್ಯಕ್ಕೆ ಮೆಚ್ಚೀಗ ಅಪ್ಪಣೆಯನ್ನು ಕೊಟ್ಟೆ ಹೋಗೆಂದ. ಓ ಗಾಣಿಗರೋನೆ, ನೀನು ಕಳ್ಳನ ತಂದು ಸಾಕೆಂದ. ತಾಯಾದ ಕ್ಷಣ ನಿನ್ನಲ್ಲುಂಟು, ಭಯ ಭಕ್ತಿಗಳುಂಟು, ಕಾಯೋ ಈ ನಾನ ಕಾಪಾಡು ಎಂದನು. ಓ ಗಾಣಿಗರೋನೆ, ಭಯ ಬೇಡ ಹೋಗು ಎಂದಾನೋ. ಎಂತೆಂದೋ ಚಂದ್ರಸೇನನು ಅಪ್ಪಣೆಯಂ ಕೊಡಲು, ತೇಲಿಯು ತನ್ನ ಮನೆಗೆ ಸಂತೋಷದಿಂದ ಬರಲು, ವಿಕ್ರಮರಾಯನು ತೇಲಿಯ ಕೂಡೆ ಏನೆಂದು ಹೇಳುತ್ತಿದ್ದಾರದೆಂತಲೇ. ಕೇಳಯ್ಯ ಸ್ನೇಹಿತನೇ, ಆಳ ಕೊಡದಿರು ಜನಕ್ಕೆ, ಕಳಗುಂದಿ ವಿಕ್ರಮನು ಇಲ್ಲಿಯನೆಂದು. ಮರ್ಮವಿರಲಿ ಬೇಕೋ ಕರ್ಮ ಹರಿಯುವವರಿಗೋ, ನಮಗಿನ್ನೂ ಆಪ್ತರು ನೀವು ಎಂದ. ನಿಮ್ಮ ಉಪಕಾರವ ನಮ್ಮ ಮೇಲೆ ಬಹಳವಿದೆ, ನಮ್ಮ ಕಷ್ಟಕ್ಕೆ ಇನ್ನು ಆದ ಮಹಾತ್ಮರೇ ಎಂದು ವಿಕ್ರಮನುಡಿಗೆ ಸಂದೇಹ ಬಿಟ್ಟು, ತಿಳಿಯಿಂದು ನಮ್ಮ ಗಣ ಒಡಿಲಬೇಕಿಲ್ಲಿ. ಅನ್ನ ವಸ್ತ್ರವ ನಾವು ಚೆನ್ನಾಗಿ ಕೊಡುವೆವು, ಜನರಿಗೆ ಮರ್ಮವ ಕಾಣದೇ ಇರಲು. ಇಂತೆಂದು ತೇಲಿಯು ನುಡಿದ ಮಾತಿಗೆ ರಾಜನು ಮೆಚ್ಚಿ, ನಿಮ್ಮ ಬುದ್ಧಿಗೆ ಎಣೆಯಿಲ್ಲವೆಂದು ಹೇಳಿ ಹಾಗೇ ಆಗಲಿ ಎಂದು ಗಾಣದ ಮೇಲೆ ಕುಳಿತು ಗಾಣವನ್ನು ಹೊಡೆಯುತ್ತಿದ್ದಾರದೆಂತಲೇ. ರಾಜ ವಿಕ್ರಮನು ಗಾಣದ ಮೇಲೆ ಕುಳಿತು ದೀಪಕಮಾಲರಾಗಾಡಲು, ನಗರದ ದೀಪಗಳು ಒತ್ತಿದವು. ಇತ್ತ ಚಂದ್ರಸೇನನ ಮಗಳಾದ ಪದ್ಮಾವತಿ ಎಚ್ಚೆತು ನೋಡಿ ರಾಜ ವಿಕ್ರಮನ ರಾಗಕ್ಕೆ ಸಂತೋಷಪಟ್ಟಳು. ಗಂಡ ಕೈಯಳು ಎತ್ತುಗಳೊಡೆಯುತ್ತ ಚಂಡ ವಿಕ್ರಮ ರಾಜನಿರುತ್ತಿರೇ, ಅಡಿಗಡಿಗೆ ಬಾಯಲ್ಲಿ ಎತ್ತುಗಳ ಬೆದರಿಸಿಕೊಂಡೋ. ಕಾಲ ಕಳೆಯಿತ ಲೋಲ ವಿಕ್ರಮ ತೇಲಿ ಮನೆಯಳು ಗಾಣ ಒಡೆಯುತ್ತ, ಲೀಲೆಯಳು ಲೀಲೆಯಿಂದ ಹೊರುಪೇಳು ಕೋಳದನು. ಲೀಲೆಯಿಂದ ಒಂದು ದಿವಸ ಮನಕ್ಕೆ ಹರುಸವು ಆಯ್ತೆ ಬಂದಿತಯ್ಯ ರಾಜಗೆ, ಅಂದು ಗಾಣದ ಮೇಲೆ ಕುಳಿತು ತಾನೀಲೆಯಿಂದ. ಎಂತೆಂದು ರಾಜ ವಿಕ್ರಮನು ಒಂದಾನೊಂದು ದಿವಸ ರಾತ್ರಿಯಲ್ಲಿ ಸಂತೋಷಭರಿತನಾಗಿ ದೀಪಕಮಾಲ ರಾಗವನ್ನು ಆಡಲು, ಪಟ್ಟಣದಲ್ಲೆಲ್ಲ ದೀಪದ ಬೆಳಕಾಯಿತೆಂದು ಅಂತಲೇ. ರಾಜ ವಿಕ್ರಮನಾಗ ದೀಪಕಮಲ ರಾಗವನೋ, ಪಡೆ ನಗರ ಪ್ರಕಾಶ ಎಲ್ಲೆಲ್ಲಿ ನೋಡಿದಲ್ಲಿ.
ದೀಪ ಜ್ಯೋತಿಯೋ ಕಲಿರಾಜ ಕಾಯೋವ ವಿಕ್ರಮಾಗಿರಲಿ ಸುಸ್ವರದ ರಾಗಕ್ಕೆ ಸುರಿದಾವು ಪ್ರಕಾಶ ಯಾವ್ಯಾವ ಕಡೆ ನೋಡಿ ಹಚ್ಚಿದಾವು ದೀಪ ಒಂದು ಕುಂಭದ ಮಾಡಿ ಮೇಲಿರೆ ತಾನು ಪದ್ಮಾವತಿಯೋ ತಾನು ದೀಪಗಳ ನೋಡಿ ಇದು ಏನು ಆಶ್ಚರ್ಯ ಹರಿಯೊಂದು ನೋಡಿಯೇ ಅಕ್ಸಾಣ ಗೌಡರಿಗೆ ತಾನಾಗಿ ಕಳುಹಿ ನೀರ್ ಬೇಕಾ ಕುಡಿಯಕ್ಕೆ? ನೀರ್ ಬೇಕಾ ಕುಡಿಯಕ್ಕೆ? ಬೇಡ, ಅವ್ರು ಕೊಡು ಅಂತ ಹೇಳಿ ಬೇಡ. ಇಂತೆಂದು ಪದ್ಮಾವತಿ ತನ್ನ ದಾಸಿಯರನ್ನು ಕರೆದು ದೀಪ ಕಮಲ ರಾಗವನ್ನು ಆಡುವವನು ಯಾರು ನೋಡಿ ಕರೆದುಕೊಂಡು ಬನ್ನಿರೆಂದು ತನ್ನ ದಾಸಿಯರಿಗೆ ಹೇಳಲು ತಕ್ಷಣವೇ ದಾಸಿಯರು ಹುಡುಕಿಕೊಂಡು ಹೋಗುತ್ತಿದ್ದಾರದೆಂತಲೇ. ಇತ್ತ ದೀಪ ಕಮಲ ರಾಗವ ಪೂರೈಸಿ ಸತ್ಯವಂತನಾದ ವಿಕ್ರಮನಾಗ ತತಯ್ಯ ತಯ್ಯ ತಯ್ಯ ತತಯ್ಯ ತಯ್ಯ ತಯ್ಯ ಎಂದು ಶ್ರೀರಾಗವಾಡಲು ಕಾಂತೆಯರಿಗೆ ಹೆಚ್ಚಿತು ಮೋಹವು ದೀಪ ಕಮಲ ರಾಗವ ಪೂರೈಸಿ ಸತ್ಯವಂತ. ಇಂತೆಂದು ರಾಗವನ್ನು ಮಾಡುತ್ತಿರುವ ವಿಕ್ರಮನನ್ನು ದಾಸಿಯರು ಹುಡುಕುತ್ತಿದ್ದಾರದೆಂತಲೇ. ಕೆರಿಯು ಬೀದಿಯು ಸಾರಿ ಹೊರಟರು ನಾರಿ ಜನರು ಎಲ್ಲಿ ನೋಡಲು ಕಾಣಲಿಲ್ಲವು ಹುಡುಕಿತಾವೋ. ಮೆಲ್ಲಗೆ ತೇಲಿ ಮನೆ ಬಳಿ ಬಂದು ನಿಂತರು ಇವನೇ ಎನ್ನುತ್ತಾ ಲಲಿತವಾಗಿ ರಾಗವಾಡಿದ ತಸ್ಕರನು ಎಂದೋ. ತಿರುಗಿ ತನ್ನ ಅರಸಿ ಬಳಿಗೆ ಬಂದು ಕೇಳಿದರು ವನವಾರ್ತೆಯ. ಚೋರ ಮಾಡಿದ ಕಳ್ಳನವನು ಕೇಳಿ ನೀವು ನಿಮ್ಮ ತಂದೆ ಅವನ ಕೈಕಲು ಕಡಿಸಿ ಹಾಕಿದ ರಾಣಿ ಕೇಳು ಅವನ ತಂದರೆ ದೊರೆಯು ನಮ್ಮನು ಹೆಡ್ಡೆಸುವನು. ಅವನ ತೇಲಿಯು ಮನೆಯ ಗಾಣ ಒಡೆಯುವನು ಕೇಳಿ ನೀವಿನು ಅವನ ವಾರ್ತೆಯು ಏನ ಹೇಳದು ಕಳ್ಳನವನು. ಇಂತೆಂದು ದಾಸಿಯರು ಪದ್ಮಾವತಿಗೆ ಹೇಳಲು ಪದ್ಮಾವತಿಯು ಕೋಪದಿಂದ ನಿಮಗ್ಯಾಕೆ ಇಷ್ಟು ಮಾತುಗಳು? ಆತನೇ ನನ್ನ ರಮಣನು, ಕಳ್ಳನಾದರೆ ಆಗಲಿ ಆತನನ್ನು ಕರತರಬೇಕೆಂದು ಹೇಳಲು ದಾಸಿಯರು ಏನೆಂದು ಹೇಳುತ್ತಿದ್ದಾರದೆಂತಲೇ. ನಮ್ಮ ರಾಜ ತೇಜ ಇನ್ನೋ ನಾವೋ ಕೇಳಬೇಕು ಇನ್ನು ಅಮ್ಮ ಸುಮ್ಮನೆ ಕರತರಲಾಗದು. ಓ ಪದ್ಮಾವತಿಯೇ ನಮ್ಮ ಮೇಲೆ ಶಬ್ದ ಬರುವುದು. ಇವರ ಆಡಿದ ಮಾತಿಗಾಗ ಪದ್ಮಾವತಿಯು ಹೇಳಿದಳಾಗ ಬಿತಿ ಬೇಡ ಹೋಗಿ ಎನ್ನುತ್ತ. ಓ ದಾಸಿಯಾರೇ ಕರೆತರಬೇಕು ಎನ್ನುತ್ತ. ಇಂತೆಂದ ಪದ್ಮಾವತಿ ಮಾತಿನ ಮೇಲೆ ದಾಸಿಯರು ಗಾಣಿಗನ ಮನೆಯ ಬಳಿಗೆ ಬಂದು ಗಾಣಿಗನಿಗೆ ಕೇಳಿ ವಿಕ್ರಮನನ್ನು ಕರೆದುಕೊಂಡು ಬಂದು
ಪದ್ಮಾವತಿಯ ಬಳಿ ಬಿಡಲು ಪದ್ಮಾವತಿಯು ವಿಕ್ರಮನನ್ನು ನೋಡಿ ಸಂತೋಷಪಟ್ಟು ಏನೆನ್ನುತ್ತಿದ್ದಾರಳದೆಂತನೇ. ರಾಜಾಜ್ಞದಳು ನೀವು ಸಿಂಗಾರ ಬರಿತಾರೋ, ರಾಜಾಜ್ಞದಳು ನೀವು ಸಿಂಗಾರ ಬರಿತಾರೋ, ಆಗ ಆಡಿದ ರಾಗ ಆಡಲು ಬೇಕೋ ಎಂದ ಮಾತನು ಕೇಳಿ ವಿಕ್ರಮರಾಯ ತಾನು ಚಂದದಿಂಬ್ರಾಗವ ಮಾಡುತ್ತ ಇರಲು ಇಂದ್ರಲೋಕವು ಎಲ್ಲ ಮಂದಿರವು ಆಗಿರಲು ಚಂದ್ರಶಯನ ತನ್ನ ಮಂದಿರದಿ ಎದ್ದು ಇಂದು ತನ್ನೆಯ ಮಗಳ ಮಂದಿರದಿ ಬಹುರಾಗ ಇಂದು ಆಗಲು ಕಾರ್ಯವೇನೆಂದು ರಾಯ ಕೇಳಿ ಬಂದನು ಆಗ ದಾಸಿಯರ ಕೂಡೆ. ರಾಜಾಜ್ಞದಳು ನೀವು ಸಿಂಗಾರ ಬರಿತಾರೋ, ಆಗ ಆಡಿದ ರಾಗ ಆಡಲು ಬೇಕು ಇಂತೆಂದು ದಾಸಿಯರಿಗೆ ರಾಯನು ಕೇಳಲಾಗಿ ನಮ್ಮ ಅಪರಾಧವನ್ನು ಮುನ್ನಿಸಬೇಕೆಂದು ತಮ್ಮ ಕುಮಾರ್ತಿಯ ಮಂದಿರದವರೆಗೂ ದಯಮಾಡಿಸಿ ನೋಡಿದರೆ ಎಲ್ಲ ವಿವರವು ಬರುತ್ತದೆಂದು ದಾಸಿಯರು ಚಂದ್ರಸೇನಿಗೆ ಹೇಳಲು ಅಷ್ಟರಲ್ಲೇ ರಾಜನಿಗೆ ಮಾಯದ ನಿದ್ರೆ ಬರಲು ಮಲಗಿದನು. ಇತ್ತಲ ಪದ್ಮಾವತಿಯು ತನ್ನ ಮಂದಿರದಲ್ಲಿ ನಿದ್ರೆ ಬರಲು ಮಲಗಲು ಮುಂದೆ ಆಗುವ ಆಶ್ಚರ್ಯವನ್ನು ಕೇಳುತ್ತಿದ್ದಾರದೆಂತನೇ. ಇತ್ತ ಪದ್ಮಾವತಿಯು ನಿದ್ರೆಗೈಯಲು ಕೇಳೋ ಕುಂತಾನು ವಿಕ್ರಮ ಚಿಂತೆಯೊಳುತ್ತಾನೋ, ಎನ್ನ ರಾಜ್ಯವು ಎನಗೆ ಎಂದಿಗೆ ದೊರಕೀತೋ, ಶನಿರಾಜನ ಕೃಪೆಯು ಎಂದಿಗಾಗುವುದೋ ಎನ್ನುತ್ತ ವಿಕ್ರಮ ಮನದಲ್ಲಿ ಚಿಂತಿಸಿ ಘನ ಕಷ್ಟ ಅರಿಯುವ ಕಾಲ ಬಂತೈಸೆ. ಅಲ್ಲಿಗೆ 90 ತಿಂಗಳಾಗಲು ಕೇಳೋ ಕಲಿರಾಜನ ಸುತಿ ಮಾಡಿ ವಿಕ್ರಮನು ಆಗ ಶನಿದೇವ ಪ್ರತ್ಯಕ್ಷರಾದನೋ, ಗರ್ವಿಷ್ಠ ವಿಕ್ರಮನೇ ಗುರುತುಂಟೆ ಎನ್ನಲೋ. ಈಗ ನಿನ್ನಿಗೆ ನನ್ನ ಮಹಿಮೆ ತಿಳಿದು ಬಂತೆ, ಗರ್ವ ಅರಿಯುತ್ತೇನೋ ಗರ್ವಿಷ್ಠ ವಿಕ್ರಮನೇ. ಇತ್ತ ಪದ್ಮಾವತಿಯೋ ನಿದ್ರೆಗೈಯಲು ಕೇಳೋ ಕುಂತಾನು ವಿಕ್ರಮನು ಚಿಂತೆಯಳುತ್ತಾನೋ. ಇಂತೆಂದು ಶನಿರಾಜನು ಪ್ರತ್ಯಕ್ಷವಾಗಿ ಮಾತನಾಡಲು ವಿಕ್ರಮನು ಎದ್ದು ನಮಸ್ಕಾರವನ್ನು ಮಾಡಲು ಕೈಕಾಲುಗಳು ಇಲ್ಲದ ಕಾರಣ ಹಾಗೇ ಹೊರಳಿ ನಮಸ್ಕಾರವನ್ನು ಮಾಡಲು ವಿಕ್ರಮನಿಗೆ ಶನಿದೇವರು ಏನೆಂದು ಹೇಳುತ್ತಿದ್ದಾರದೆಂತನೇ. ಧನ್ಯನೋ ನೀನಯ್ಯ ವಿಕ್ರಮರಾಜ, ನಿನ್ನಂತ ಪರಾಕ್ರಮಿ ಯಾರೂ ಇಲ್ಲೆಂದ. ಪ್ರತ್ಯಕ್ಷವಾದೇನೋ ಬೇಡುವರಗಾಳ, ಕೊಡುವೇನೋ ಬೇಡಿದ್ದು ಶನಿರಾಜ ಎಂದ. ಧನ್ಯನೋ ನೀನಯ್ಯ ವಿಕ್ರಮರಾಜ, ನಿನ್ನಂತ ಪರಾಕ್ರಮಿ ಯಾರೂ ಇಲ್ಲೆಂದ. ಇಂತೆಂದು ಶನಿರಾಜನು ವಿಕ್ರಮನಿಗೆ ಪ್ರಸನ್ನನಾಗಿ ವರವನ್ನು ಬೇಡಿಕೋ ಕೊಡುವೆನೆಂದು ಹೇಳಲು ವಿಕ್ರಮನು ಶನಿರಾಜನಿಗೆ ಏನೆಂದು ಹೇಳಿಕೊಳ್ಳುತ್ತಿದ್ದಾರದೆಂತನೇ. ಸಕಲ ಲೋಕದ ಜನರ ರಕ್ಷಿಪ ಸಕಲ ವರಗಳ ಕೊಡುವ ದೇವನೇ, ಸಕಲ ಗ್ರಹಕ್ಕೆ ಶ್ರೇಷ್ಠವಾದವನು ಲೋಕನಾಥ ನೀನೇ.
ಬೆಡಿಗೊಂಬೆನು ನಿಮ್ಮ ಚರಣವ ರೂಢಿಯಳು ಇರುವಂತ ನರರನು ಕಿಡಿಸುವುದು ಇಲ್ಲವೆಂಬ ವರವನ್ನು ಕೊಡು ನೀನು. ತಾನು ಬಹಳ ಕಷ್ಟದಿಂದಲೇ ಶನಿರಾಜನೇ ನೊಂದು ಕೇಳನು. ಮನವರಿಗೆ ಕಾಡದಂತೆ ಅಭಯ ಕೊಡು ನೀನು. ಇಂತೆಂದು ವಿಕ್ರಮರಾಯನು ಮಾತುಗಳನ್ನು ಕೇಳಿ ಸಂತೋಷಪಟ್ಟು ವಿಕ್ರಮರಾಯನಿಗೆ ಶನಿದೇವರು ಏನೆಂದು ಹೇಳುತ್ತಿದ್ದಾರೆಂತನೇ. ಎನಯ್ಯ ಎನಯ್ಯ ವಿಕ್ರಮ ಅಲ್ಲ ಯಾವುದಿದು ಎನಯ್ಯ ವಿಕ್ರಮ ನೀನು ಸತ್ಯವಂತ. ಎನಯ್ಯ ವಿಕ್ರಮ ನೀನು ಸತ್ಯವಂತ. ನಿನ್ನ ಸತ್ಯಕ್ಕೆ ಎನೆಯು ಇಲ್ಲಯ್ಯ ಎಂದ. ಬುಧದಯ ಉಂಟು ನೀತಿ ನಿನ್ನಲೋ ಉಂಟೋ. ಕೋತಿವಂತ ತಾನು ಇವದು ವಿಕ್ರಮ ನೀನು. ಕೈಕಾಲ ರಾಜ್ಯವ ಕೇಳದೆ ನೀನಿನ್ನು. ಲೋಕಕ್ಕೆ ಉಪಕಾರವಾದ ವರವನ್ನು ಬೇಡಿದೆ. ಕೊಡುವೇನು ಕೇಳಿನ್ನು ಬಿಡದಂತೆ ನಿನ್ನ ಚರಿತ್ರೆಯ. ಬಯಸುವರಿಗಿನ್ನು ಬಾಧೆ ಪಡಿಸುವುದಿಲ್ಲ. ಬಂಧನ ಕೊಡಲ್ಲ. ಇದಲ್ಲ ಯಾವುದು ಅದೇ ಸುಗಂಧ. ದಾಸದೋಳಿರಲು ಬಿಡುವೇನು ಎಂದ. ಇಂತೆಂದು ಶನಿರಾಜನು ಬಹಳ ಸಂತೋಷಪಟ್ಟು ವಿಕ್ರಮನ ಮೇಲೆ ಕೃಪಾವಂತನಾಗಿ ಪೂರ್ವದಲ್ಲಿದ್ದ ಸೌಂದರ್ಯಕ್ಕಿಂತಲೂ ಅತಿಶಯವಾದ ಸೌಂದರ್ಯವನ್ನು ಮತ್ತು ಕೈಕಾಲುಗಳನ್ನು ಕೊಡಲು ಶನಿದೇವರಿಗೆ ವಿಕ್ರಮನು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಏನೆಂದು ಕೇಳಿಕೊಳ್ಳುತ್ತಿದ್ದಾರೆ. ನಾನು ಬೇಡುವೆ ದೇವ ನೀನು ಕೊಡು ವರವ. ದಿನ ರಕ್ಷಕನಾದ ಶನಿರಾಜ ಎಂದ. ಮನವರಿಗೆ ನೀನು ನಾನಾ ಬಾಧೆಗಳನ್ನು ಶನಿರಾಜ ಕೊಡದಂತೆ ನನಗೆ ಅಭಯವನ್ನು ಕೊಡಬೇಕು ದಯಾಳು. ಬೇಡಿಕೊಂಬೆನು ಇನ್ನು ಬಡವನ ಮೇಲೆ ದಯವಿಡಬೇಕು. ಇಂತೆಂದು ವಿಕ್ರಮರಾಯನು ಶನಿರಾಜನನ್ನು ಬೇಡಿಕೊಳ್ಳಲು ನೀನು ಬೇಡಿದ ವರಗಳನ್ನು ಕೊಟ್ಟೆನು. ಆದರೆ ವಿಕ್ರಮರಾಜನೇ ನಿನಗೆ ಪಂಚ ದುಃಖವನ್ನು ಕೊಟ್ಟೆನು. ದೈವದೈತ್ಯರಿಗೆ ಭಾರಿ ದುಃಖವನ್ನು ಕೊಟ್ಟಿರುವೆನು ಮತ್ತು ಕುರುರಾಯನಿಗೆ ಕೊಟ್ಟ ದುಃಖವನ್ನು ಕೇಳೆಂದು ಕೇಳುತ್ತಿದ್ದಾರಂತನೇ. ಒಂದು ದಿವಸ ನಾನು ಗುರು ಬಳಿಗೆ ಹೋಗಿ ವಂದನೆ ಮಾಡಿ ನಿಂತು ಕೇಳೆನು. ನಿಂತು ಕೈಗಳನ್ನು ಜೋಡಿಸಿಕೊಂಡು ಸ್ವಾಮಿ ಗುರುರಾಯ ಎಂದೋ. ಗುರುವೆಯ ನಗೆ ಸಲಹು ಎನ್ನುತ್ತ ಚರಣಕ್ಕೆ ವಂದನೆಯ ಮಾಡುತ್ತ ಕರುಣಕರನೆ 9 ವರಿಸ ಬರುವೆನೆನುತ್ತ ಕೇಳಿಕೊಳ್ಳಲು ಗುರುರಾಯನು ಕಳವಳ ಪಟ್ಟನು ಎನ್ನುತ್ತ ತಳಲಾರೆವು ಒಂದು ಗಳಿಗೆಯು ಬೇಡವೆನ್ನುತ್ತ. ಕರುಣಕರನೆ ಶನಿದೇವನೇ ಎನ್ನ ಮನ್ನಿಸಿ ಕಾಯೋ ಎನ್ನುತ್ತ ಗುರುವರನು ಕೇಳಲು ಶನಿರಾಜ ಹೇಳುತ್ತಿದ್ದ. ಮುನ್ನಣೆಯು ನೀವೆನಗೆ ಮಾಡಿದರೆನ್ನು ಎಲ್ಲ ಲೋಕದೊಳಗೆ ಮುನ್ನಿಸುವವರಾರು. ಯಾರಯ್ಯ ಗುರುರಾಯ ಕೇಳಿನು 5 ವರಿಸ ಎನಗೆ ಬರುವಂತೆ ಅಪ್ಪಣೆಯ ಕೊಡು ದೇವ ಎನ್ನುತ್ತ. ಅಲ್ಲದಿದ್ದರೆ 30 ತಿಂಗಳು ಅಪ್ಪಣೆ ಕೊಡು ಎಂದು ಗುರುವೇ. 30 ತಿಂಗಳೊಂದು ಕೊಂಚವಲ್ಲವೇ ಗುರುವಲಿಯ ಎಂದನು. ಕರುಣದಿಂದ ಕಾಯೋ ಎನ್ನುತ್ತ ಶನಿರಾಜ ನುಡಿದ. ಇಂತೆಂದು ಶನಿರಾಜನು ತನ್ನ ಮನಸ್ಸಿನಲ್ಲಿ ಯೋಚಿಸಿ
ಗುರುವಿಗೆ ಮರುಳಿ ತೊಂದರೆ ಕೊಟ್ಟರೆ ಶಪಿಸುವರು ಎಂದು ಸಮರ್ಥದಿಂದ ರಾಶಿಗೆ ಹೋಗುವನೆಂದು ಗುರು ಸ್ವಾಮಿಗೆ ಏನೆಂದು ಹೇಳುತ್ತಿದ್ದಾರತೆಂತಲೇ. ಗುರುವೇ ನಿಮ್ಮ ಕರುಣಾದಿಂದ, ಗುರುವೇ ನಿಮ್ಮ ಕರುಣಾದಿಂದ ಈಗ ನಾನು ಪ್ರಸನ್ನನಾದೆ. ಬೇಡಿಕೊಳ್ಳೆ ವರವ ಕೊಡುವೆನೋ. ಓ ಗುರುರಾಯ ಅರು ಹರಿಯೋ ಅರು ರೂಪ ನೀನೇ ಎಂದಾನೋ. ಎಂದ ಮಾತು ಗುರುವು ಕೇಳಿ ಅಂದು ಶನಿ ರಾಜನಿಂದು ನಮ್ಮ ರಾಶಿಗೆ ಬರಲಾಗದು. ಓ ಶನಿ ರಾಜ ಇದೇ ವರವ ಬೇಡುತ್ತಿರ್ಪೇನು. ಎಂದ ಮಾತಿಗೆ ಶನಿ ರಾಜ ಹೇಳುವರೆ ಜಾವ ಈಗ ಅಂಗದಿಂದ ಬರುವಂತೆಯೋ. ಓ ಗುರು ರಾಜ ತಂದನಿಗೆ ಅಪ್ಪಣೆ ಕೊಡು ಎಂದ. ನೀವು ಮುನ್ನಿಸದಿದ್ದರೆ ನನಗೆ ಲೋಕದೊಳಗೆ ಮುನ್ನಿಸುವರ್ಯಾರು. ನೀವು ಮನ್ನಿಸಬೇಕು ಎಂದನು. ಓ ಗುರು ರಾಜ ಸರ್ವ ಜಗಕ್ಕೆ ಗುರು ನೀನೆಂದ. ಇಂತೆಂದು ಗುರುವಿಗೆ ಶನಿದೇವರು ಕೇಳಿಕೊಳ್ಳಲು ಆದರೆ ಒಂದು ಕಾಲು ಜವವು ನಮ್ಮ ರಾಶಿಗೆ ಬರಬೇಕೆಂದು ಅಪ್ಪಣೆಯಂ ಕೊಟ್ಟು ಮನದಲ್ಲಿ ಆಲೋಚನೆಯಂ ಮಾಡಿ ನಮ್ಮ ಸ್ನಾನ ಸಂಧ್ಯಾ ದಿನಗಳಲ್ಲಿ ಒಂದು ಕಾಲು ಜಾವವನ್ನು ಕಳೆಯುವುದೆಂದು ತಿಳಿದು ಮನಸ್ಸಿನಲ್ಲಿ ಗರ್ವಂ ಧರಿಸಲು ಅಷ್ಟರಲ್ಲೇ ಏನು ಚಮತ್ಕಾರವನ್ನು ತೋರುವೆನೆಂದು ಶನಿದೇವರು ಆಲೋಚಿಸುತ್ತಿದ್ದಾರೆಂತಲೇ. ಬಂದನು ಶನಿರಾಯ ಗುರುವರನ ರಾಶಿಗೆ. ಎದ್ದಾರು ಆ ಕ್ಷಣ ಸ್ನಾನಕ್ಕೆ ಹೊರಡೆ. ಬುದ್ಧಿ ಚಂಚಲವಾಗಿ ಭೂಲೋಕಕ್ಕೆ ತಾವು ಗಂಗಾ ಸ್ನಾನ ಮಾಡಿ ಗುರುರಾಯ ಬಂದ. ಧರಿಸಿ ಬರುತ್ತಲಿತ್ತ ಸೀಬೆ ಸಾವು ಕೈಯಲ್ಲಿ ಕೆಕ್ಕರಿಕೆ ಕನ್ನಡ ಕೊಂಡು. ಮಯವೇಸದ ಶನಿಯೋ ಗುರು ಮುಂದೆ ತಾನಿಂದು ಗುರುಸ್ವಾಮಿ ಹನ್ನೆರಡ ಫಲಹಾರ ಮಾಡೆಂದು ಗುರುವಿಗೆ ಕೊಟ್ಟನು ಶನಿರಾಜ ಕೇಳೆಂದು. ಖರೀದಿಗಳೆಂಟಾರು ದುಡ್ಡುಗಳೆರಡು ಹೊರಟಾರು ತಮ್ಮ ಸ್ನೇಹಿಯಕ್ಕೆ ತಾವು ನಾನಾ ಸಂದಾದಿಗಳ ತಿರಿಸಿತಾರೆ. ಹನ್ನೆರಡ ವಸ್ತ್ರದೋಳು ತಾವು ಇರಿಸಿಕೊಂಡು ಗುಣಮಾಣಿ ಬ್ರಾಹ್ಮಣ ಬರುತ್ತಾಯಿರು. ಒಂದು ಕೈಯಲ್ಲಿ ಹಣ್ಣು ಒಂದು ಕೈಯಲ್ಲಿ ಗಿಂಡಿ ಹಿಡಿದುಕೊಂಡು ಗುರುವು ಬರುತ್ತಲಿಹರು. ಹೀಗೆ ಗುರುವರನು ಪಟ್ಟಣದ ಮಾರ್ಗವನ್ನು ಹಿಡಿದು ಬರುತ್ತಿರುವ ಸಮಯದಲ್ಲಿ ಶನಿದೇವರು ಮುಂದೆ ಪಟ್ಟಣವನ್ನು ಕಂಡು ಅಲ್ಲಿ ನಡೆಸಿದ ಚಮತ್ಕಾರವನ್ನು ಹೇಳುತ್ತಿದ್ದಾರೆಂತಲೇ. ಅಲ್ಲಿರುವ ಪಟ್ಟಣವು ಕೇಳಿನು ಮೃಗರಾಜನು ದೊರೆಯು ಕೇಳಿನು. ಮಂತ್ರಿ ಮಾನ್ಯರು ದೊರೆಯು ಸಹಿತ ರಾಜ್ಯವಾಳುತ್ತಿರಲು. ದೊರೆಯುಗೊಬ್ಬ ಮಗನು ಇರುವನು ಮಂತ್ರಿಗೊಬ್ಬ ಮಗನು ಕೇಳೈ. ಸ್ವಾರಿ ಸವಾರಿಯು ಮಾಡುವೆನು ತಲಿ ಹೊರಟರವರು. ಹೊರಟು ಹೋಗಿರೆ ಬರಲು ತಡವಗೆ ದೊರೆಗೆ ಭೋಜನ ವೇಳೆಯಾಗಲು. ಚರರ ಕಳುಹಿಸಿ ನೋಡು ಎನ್ನುತ್ತ ರಾಜ ನುಡಿದ. ಆಗ ಚರರು ಬೇಗ ದಾರಿಲಿ ಸಾರಿ ಬರುತ್ತಿರೆ ಗುರುವಿಗೆ ಕಂಡರು. ಈಗ ಇವರ ಕೈಯಲ್ಲಿ ಇರುವಂತ ಹಣ್ಣು ಕಂಡು
ರಕ್ತಧಾರೆಯು ಸುರಿಯುವುದು ನೋಡಿ ತಪ್ತರಾಗಿ ಅಲ್ಲಿ ನಿಂತರು. ಸತ್ಯವಂತರಾದ ಗುರುವೇ ಇದು ಏನು ಎಂದು ಆ ಇಂತೆಂದು ಚರರು ಗುರುವರನಂ ಕೇಳಲು ಚಕ್ಕರಿಕೆ ಹಣ್ಣೆಂದು ಗುರುವರನು ಹೇಳಲು ಚರರು ಬ್ರಾಹ್ಮಣನಿಗೆ ಏನೆಂದು ಕೇಳುತ್ತಿದ್ದಾರೆ. ತನ್ನ ಮಾಯ ಶಕ್ತಿಯಿಂದ ಗುರುವರ ಮರಣ ಸಂಕಟಕ್ಕೆ ಅಂದರೆ ನೀವು ಸುಳ್ಳಾಡಬಹುದೇ? ಮತ್ತಾದಾರೆಯೋ ಎಲ್ಲಿ ಕಣ್ಣಲ್ಲಿ ಉಂಟೆ? ಕುತ್ತಿಗೆ ಯಾರದು ಕುಯ್ದಾರಿ ಎಂದೋ ಚರರು ದಂಡಿಸಿಯಾದ ಗುರುರಾಯ ಕಂಡು. ಶ್ರೀರಾಜನ ಮಹಿಮೆ ಎನ್ನುತ್ತಾ ತಾವೋ ಮಾತು ಕಂಠದಿ ಸಿಕ್ಕಿ ಆಗದೆ ಇರಲು. ಅದಾಗಲಿ ಗುರುವೇ ಬಿಚ್ಚಿ ತೋರಿಸು ಎಂದು ಎಳಲು ಗುರುವರ ಸುಮ್ಮನೆ ಇದ್ದು. ಅಗಚಾರರು ಎಲ್ಲ ಜೋಳಿಗೆ ಕಿತ್ತು. ಸತ್ಯವಂತರೇ ನೀವು ಸುಳ್ಳಾಡಬಹುದೇ? ರಕ್ತಧಾರೆಯು ಇಲ್ಲಿ ಕಣ್ಣಲ್ಲಿ ಉಂಟೆ? ಕುತ್ತಿಗೆಯಾದ ಪಿದಾರಿ ನೀವು ಎನ್ನುತ್ತಾಚಾರೆಲ್ಲ ಜೋಳಿಗೆ ಕಿತ್ತಾರೋ. ಇಂತೆಂದು ಚರರು ಜೋಳಿಗೆ ಕಿತ್ತುಕೊಂಡು ಬಿಚ್ಚಿ ನೋಡಲು ಅದರಲ್ಲಿ ಬರೇ ಮಂತ್ರಿಗಳ ಮಕ್ಕಳುಗಳ ಶಿರಸ್ಸುಗಳನ್ನು ಕಂಡು ಬೆರಗಾಗಿ ಗುರುವಿಗೆ ಏನೆಂದು ಹೇಳುತ್ತಿದ್ದಾರ. ಏನ ಬ್ರಾಹ್ಮಣ ಶೀಲವಂತ ಈನಾವರ್ತಿ ನಿನ್ನಲ್ಲೀಗ ಇನ್ನು ನಾವೋ ಕಂಡೇ ಎನ್ನುತ್ತ. ಓ ಗುರುವರನೇ ನೀನು ಚಾಂಡಾಲನೆಂದ ರವರಾಗ. ದಯಾದಾಕ್ಷಣ ನಿನ್ನಲ್ಲಿಲ್ಲ ಮಾಯಾಕಾರನು ನೀನು ಎನ್ನುತ್ತ ಕೈಯ ಪಿಡಿದೆಳೆಯು ಎನ್ನುತ್ತ ಕೈಯ ಎಳೆದೊಡೆಯುತ್ತ. ಓ ವೇಷಧಾರಿ ಸಾಯು ಒಡೆದೆವು ಎಂದರವರಾಗ. ಒಡೆದೋ ಬಡಿದೋ ಎಳೆದು ಕೊಂಡೋ ಕಡು ಕೋಪದೊಳಗೆ ಅವರು ಇಳಿದು ತಂದರು ದೊಳೆ ದೊರೆಯ ಬಳಿಗಿನ್ನೋ. ಓ ಮಹಾರಾಜ ದರಿಗೆ ಕಣ್ಣೀರೀಗ ಇವನ ಮಾಯವ. ಇಂತೆಂದು ಚರರು ಈ ಬ್ರಾಹ್ಮಣನನ್ನು ದೊರೆಯ ಬಳಿಗೆ ಎಳೆದೊಯ್ದು, ಸ್ವಾಮಿ ಇವನು ತಮ್ಮ ಬಾಲಕರನ್ನು ಕೊಂದು ಇರುವನು, ಇವನಲ್ಲಿ ಬಾಲಕರ ಶಿರಸ್ಸುಗಳು ಇರುವುದೆಂದು ಚರರು ಹೇಳಲು ರಾಯನು ಮೂರ್ಛಿತನಾಗಿ ಏನೆಂದು ಹೇಳುತ್ತಿದ್ದಾರದೆಂತನೇ. ಇದು ಏನು ಆಶ್ಚರ್ಯ, ಇದು ಏನು ಮಹಾಯಾವ ಎಂದು ಕರಗಿ ದುಃಖ ಪಡುವನು ರಾಯ. ಇದೇಕೆ ಗತಿಯೇನೆಂದೋ ಬಳಲುವನು ಈಗ ಇಂದು ಧಾರಣೆಯನ್ನ ಕಾಯೋ ಎನ್ನುತ್ತ. ಒಬ್ಬ ಮಗನೋ ಇದ್ದೋ ಶಂಭೋ ಕೇಳೀಗ ಅಂಬೋದೋದ್ಭವ ಅವನು ಓದನೋ ಈಗ. ಶಂಭೋ ಶಂಕರ ದೇವ ಎನ್ನ ಸಲಹಯ್ಯ ಎಂದ ಹಂಬಲಿಸಿ ಭೃಗುರಾಜ ಮೂರ್ಛಿತನಾದ. ಇಂತೆಂದು ರಾಯನು ಪ್ರಬಲಿಸುವ ಸಮಯದಿ
ರಾಯನ ರಾಣಿಯು ಪ್ರಬಲಿಸುತ್ತಿದ್ದಾರಳೆಂದನೇ ತಂದನ ನೆನೆದು ದುಃಖವ ಪಡುತ್ತ ಮಂದಿರದಳು ತಾನೋ ಹೊರಳಾಡುತ್ತ ಇಂದಿರೇಸ ನನಗೆ ಗತಿಯನೋ ಎನ್ನುತ್ತ ಕುಂದಿ ರಾಣಿ ಸಂಧ್ಯಾರಂಗ ಸುಂದರ ನ್ಯಾಯನ ರಾಣಿ ಆಗ ಸುಂದರಾಯನ್ನ ರಾಯ ಕಂದನೆಲ್ಲಿ ಹೋದ ಬಂಧನ ಪರಿಹರಿಸೋ ಕಂದನ ನೆನೆದು ದುಃಖವ ಪಡುತ್ತ ಮಂದಿರದಳು ತಾನು ಹೊರಳಾಡುತ್ತ ಇಂತೆಂದು ರಾಣಿಯು ಪ್ರಬಲಿಸುವ ಸಮಯದಿ ಕುವರನ ಸತಿಯು ಏನೆಂದು ಪ್ರಬಲಿಸುತ್ತಿದ್ದಾಳಂತಲೇ ಗಮನಗುವೆ ಎನ್ನ ಗಂಡನ ಕೂಡೆ ಹಾಹಾಕಾರ ಪಡುತ್ತ ಬಾಲಕನಿಂದೆ ಸರಿ ಗಮನಗುವೆ ಎನ್ನ ಗಂಡನ ಕೂಡೆ ಸಾಯುವುದೇ ನ್ಯಾಯ ಪುರುಷನ ಸಾರಿಯೊಂದ ಕಾಯುವ ಆಸೆಯ ಬಿಟ್ಟ ಅವಳಿಂದು ದುಃಖವ ಸರಿ ಗಮನ ಗೋಗೆ ಎನ್ನ ಗಂಡನ ಕೂಡೆ ಹರ ಹರ ಮಹಾದೇವ ಮುರಹರ ಮಾಧವ ಮರಿಯದೆ ಮಾನದೋಳ ಬಾಲತಾನಾಗಿ ಸರಿ ಗಮನವಿದೆ ಗಂಧನ ಕೂಡೆ ಇಂತೆಂದೋ ಕುಮಾರನ ರಾಣಿಯು ಮತ್ತು ಮಂದಿರದಲ್ಲಿ ಎಲ್ಲರೂ ಪ್ರಬಲಿಸುವ ಸಮಯದಿ ಭೃಗುರಾಜನು ಇತರರಿಗೆ ಏನೆಂದು ಹೇಳುತ್ತಿದ್ದಾರನೆಂತಲೇ ಜನರುಗಳಿಗೆ ದೊರೆಯು ಹೇಳಿದ ಇವನ ಎಳೆದು ಕಂಡು ಹೋಗಿರಿ ಊರಾಚೆಗೆ ಇಂದ ನುಡಿದ ರಾಜತಾನು ಸ್ಥೂಲಲಾಪದಿ ಮಾಡಿಸೀಗ ಗಳ ಹಾಕಿರಿ ಇವನಿಗೆ ಎನ್ನುತ್ತ ಬಾಲಕರ ಕೊಂಡ ಕುಳನ ಕೊಂಡು ಹೋಗಿ ಎಂದ ಇಂತೆಂದು ರಾಯನು ನುಡಿಯಲು ತಕ್ಷಣವೇ ಸೂಲೆಯೂ ಮಾಡಿಸಿ ಬ್ರಾಹ್ಮಣನನ್ನು ಚರರು ಎಳೆದೊಯ್ದು ಸೂಲಕ್ಕೆ ಹಾಕುವ ಸಮಯದಳು ಬ್ರಾಹ್ಮಣನು ಚರರಿಗೆ ಏನೆಂದು ಹೇಳುತ್ತಿದ್ದಾರದೆಂತಲೇ 10,000 ಕೊಡುವೇನು ಎಂದ 2 ಗಳಿಗೆ ಬಿದ್ದು ಸೂಲಕ್ಕೆಂದ ಎನ್ನುತ್ತ ಗುರು ನುಡಿದ ಚರರಿಗೆ ಆಗ ಚರರುಗಳೆಲ್ಲರೂ ಆಗಲಿ ಎಂದು ಪುರುಸತ್ತು 2 ಗಳಿಗೆ ಆಗ ಮಾಡಲು ಎಂತೆಂದು ಇತ್ತಲರಾಯನು ಮತ್ತು ಪ್ರಧಾನಿ ಮಕ್ಕಳು ಇಬ್ಬರು ಸಾರಿ ಹೋಗಿದ್ದವರು ಅರಮನೆಗೆ ಬರಲು ರಾಯನು ಕಂಡು ಬೆರಗಾಗಿ ಚರರಿಗೆ ಬ್ರಾಹ್ಮಣನನ್ನು ಸೂಲಕ್ಕೆ ಹಾಕಕೂಡದೆಂದು ಜಾಗ್ರತೆಯಾಗಿ ಹೋಗಿ ಕರತಂದಿರೆಂದು ಹೊರಡಲು ತಕ್ಷಣ ಚರರು ಬಂದು ಬ್ರಾಹ್ಮಣನನ್ನು ಕರೆದುಕೊಂಡು ಹೋಗಿ ರಾಯನ ಮುಂದೆ ನಿಲ್ಲಿಸಲು ಭೃಗರಾಜನಿಗೆ ಆಶೀರ್ವಾದವನ್ನು ಮಾಡಿ ದೊರೆಯ ನಿನಗೆ ದೀರ್ಘಾಯಸ್ಸು ಬರಲಯ್ಯ ನೀನು ದೊರೆಯ ನಿನಗೆ ದೀರ್ಘಾಯಸ್ಸು ಬರಲಯ್ಯ ದೊರೆಯ ನಿನಗೆ ದೀರ್ಘಾಯಸ್ಸು ಬರಲಯ್ಯ ಕೇಳೋ ನೀನು ನಮ್ಮ ವರ್ತಂಡವೆಲ್ಲ ಶನಿರಾಜನಿಗೆ 1 ಕಾಲು ಜಾವ ಗನಬಾಧೆ ಪಡಿಸಿದ ನಿನ್ನ ತಪ್ಪಲ್ಲ ಎಂದನೋ ಗುರುರಾಯ
ಚಂದಾದಿರಾಯಗೆ ಸುಂದರ ಗುರುರಾಯ ಕೇಳಿ ಬೆರಗಾಗಿ ಹೋದನು ರಾಜ. ದೊರೆಯೇ ನಿನ್ನಿಗೆ ದೀರ್ಘಾಯಸ್ಸು ಬರಲಯ್ಯ ನೀನು ಕೇಳು ನಮ್ಮ. ಇಂತೆಂದೋ ಗುರುವರೇನು ಮೃಗರಾಜನ ಕೂಡೆ ಗ್ರಹ ಚಿಡಿತವಾದ ತನ್ನ ವರ್ತಂತವೆಲ್ಲ ವಿಸ್ವರವಾಗಿ ಕೇಳಲು ರಾಜನು ಧೈರ್ಯ ಗುಂದಿ ಗುರುವರನಿಗೆ ಏನೆಂದು ಹೇಳುತ್ತಿದ್ದಾರೆಂತಲೇ. ಗುರುರಾಯ ನೀವಿನ್ನ ಎನ್ನ ಪರಾಧವನ್ನು ಕ್ಷಮಿಸಬೇಕೆಂದೆನ್ನುತ್ತಾ ರಾಯ ನುಡಿದಾನೋ. ಬ್ರಹ್ಮ ಆತ್ಮವು ನನಗೆ ಪ್ರಾಪ್ತಿಯಾಗುತ್ತಲಿತ್ತೋ ಸ್ವಾಮಿ ನಿಮ್ಮ ಕರುಣಾದಿ ತಪ್ಪಿತೆನ್ನುತ್ತ. ಮೃಗರಾಯ ಗಣಗೂರು ಪಾದಗಳ ಹಿಡಿದು ತನ್ನ ಸಿಂಹಾಸನದ ಮೇಲೆ ಕೂಡಿಸಲು ರಾಜ ಮದದಿಂದ ತಾನೋ ಅಜಮಾಯವೆನ್ನುತ್ತ ಮಾಡಿದೆ ತಪ್ಪು ಮಾಡಿದ್ದು ನೀವೋ ಮುನ್ನಿಸಿ ಕಾಯ್ಬೇಕು ಜನಗೂರು ಸ್ವಾಮಿ ಇದು ಎನ್ನ ಪಾಲಿಪ ಬರ ನಿಮ್ಮದು ಇನ್ನು. ಇದನ್ನು ರಾಯನು ಗುರುಸ್ವಾಮಿಯನ್ನು ಬೇಡಿಕೊಳ್ಳಲು ಗುರು ಮೃಗರಾಜನ ಕೂಡೆ ಏನೆನ್ನುತ್ತಿದ್ದಾರದೆಂತಲೇ. ಯಾಕೆ ದುಃಖವ ಪಡುವೆ ಎಲೆ ಭೃಗುರಾಜನೇ, ನಿನ್ನಿಂದ ತಪ್ಪೇನು ಶನಿರಾಜನ ಮಹಿಮೆ. ಯಾಕೆ ದುಃಖವ ಪಡುವೆ ಎಲೆ ಭೃಗುರಾಜನೇ, ನಿನ್ನಿಂದ ತಪ್ಪೇನು ಶನಿರಾಜನ ಮಹಿಮೆ. ಕರಿಸಯ್ಯ ಜೋಳಿಗೆ ನೋಡಯ್ಯ ಅದರಲ್ಲಿ ಕರ್ಬೂಜದಗಳೆರಡು ಇರುವೆವು ನೋಡು. ಹಿಂದೆಂದೋ ಗುರುವರನು ಮೃಗರಾಜನ ಕೂಡ ಹೇಳಲು ರಾಯನ ತಕ್ಷಣ ಜೋಳಿಗೆಯನ್ನು ತರಿಸಿ ಬಿಚ್ಚಿ ನೋಡಲು ಅದರಲ್ಲಿ ಕರ್ಬೂಜನೆರಡನ್ನು ಕಂಡು ಆಶ್ಚರ್ಯಪಟ್ಟು ಗುರುದೇವರಿಗೆ ವಂದಿಸಿ ಭೋಜನವನ್ನು ಮಾಡಿಸಿ ಉಡುಗೆರೆಗಳನ್ನು ಕೊಟ್ಟು ಸಂತೋಷಪಡಿಸಲು ಗುರುರಾಯನು ಹೊರಟು ತನ್ನ ಆಶ್ರಮಕ್ಕೆ ಬರಲು ಶನಿದೇವರು ಗುರುಗಳಿಗೆ ಬಂದು ನಮಸ್ಕಾರವನ್ನು ಮಾಡಿ ತಾವು ಹೋದ ಸ್ಥಳದ ವರ್ತಮಾನವೇನೆಂದು ಕೇಳಲು ಗುರುವು ಶನಿದೇವರಿಗೆ ಏನೆಂದು ಹೇಳುತ್ತಿದ್ದಾರೆ. ಶನಿಯೇ ನಿನ್ನ ಮಹಿಮೆಯನ್ನೋ ಹೇಳೋವಕ್ಕೆ ಆಗೋದಿಲ್ಲ, ನಿನ್ನ ಮಹಿಮೆ ನೀನೇ ಬಲ್ಲೆಯ. ಓ ಶನಿರಾಯ ಒಂದು ಕಾಲೋ ಜಾವದೊಳಗಿನ್ನೋ ಎನ್ನ ಪ್ರಾಣ ಹೋಗುವಂತೆ ಇನ್ನೋ ನೀನು ಈಗ ಕೇಳುವೆ ನಮ್ಮ ಮೇಘನಾನೇ. ಓ ನೀನು ಕಷ್ಟ ಕನರರಿ ನಮ್ಮ ಮೇಘನ ಆಣೆ ಕೇಳೋ, ನೀನು ಕಷ್ಟ ನರರಿಗಿನ್ನು ಕೊಡದಿರೋ ನೀನು ಎಂದಾನು. ಓ ಶನಿ ರಾಜ ಎನ್ನ ಮಾತೋ ನಡೆಸು ಎಂದಾನು. ಎಂತೆಂದು ಗುರುರಾಯನು ಶ್ರೀದೇವರಿಗೆ ಹೇಳಲು ಶನಿದೇವರು ಗುರುರಾಯನಿಗೆ ಏನೆಂದು ಹೇಳುತ್ತಿದ್ದಾರದೆಂತಲೇ. ಗುರುವೆ ಭಿನ್ನ ನಿಮ್ಮ ಚರಣಕ್ಕೆ ಎನ್ನ ಪರಾಧವ ಮನ್ನಿಸೆಂದೋ
ಗರ್ವಪಡುವರಿಗೆ ಪೀಡಿಸುವುದೆಂದು ಎನ್ನು ಮಾತವೋ. ತಮಗೆ ಗರ್ವವು ಬಂದಿತೆಂದೋ ಸ್ವಾಮಿ ಅದಕ್ಕೆ ಕಷ್ಟ ಬಂತು. ತಮ್ಮ ಬಾಲಕ ಮಾಡಿದಂತ ಅಪರಾಧ ಪಾಲಿಸಿನ್ನೋ. ಗುರುವೆ ನಿಮ್ಮಯ ಚರಣ ಭಜನೆಯ ಆರು ಮಾಡುವರು ಅವರಿಗೆ ನಾನು ಗುರುದೇವ ಲಿಖಿಸುವುದು ಎಲ್ಲ ಎನ್ನುತ್ತ ಹೇಳಿ ಹೊರಟು ಹೋದನು. ಇಂತೆಂದು ಸಿನಿರಾಜನು ಗುರುವಿನ ಅಪ್ಪಡೆಯನ್ನು ತೆಗೆದುಕೊಂಡು ಹೊರಟು ಈಶ್ವರನ ಬಳಿಗೆ ಬಂದು ಏನೆಂದು ಹೇಳುತ್ತಿದ್ದಾರದೆಂತಲೇ. ಶಿವನೇ ಗಂಗಾಧರನೇ ಭವರೋಗ್ಯ ವೈದಾನೇ ದೇವರ ದೇವ ನೀನೆ ಶಂಭೋಲಿಂಗನೇ. ನಿಮ್ಮ ರಾಶಿಗೆ ನಾನು ಬರುವೇನು ಎಂದಾನು. ಶಂಕರ ನಾಮಿಗೆ ಅಭಯ ಕೊಟ್ಟು ಕಾಯೋ ಎನ್ನಲು ಶರೀರಾಯ ಕೇಳಿದ ಶಂಕರ ನೀನು ಬರುವಾಗ ಎಳಿಬ ಎಂದ. ಹಾಗೆ ಆಗಲಿ ಶಿವನೇ ನಾಳೆ ಬರುವೆನು ಎಂದು ಈಗೆಂದು ಶನಿ ರಾಜ ಎಳಿತಾ ಹೋಗಿ. ಇಂತೆಂದು ಶನಿರಾಜನು ಈಶ್ವರನ ಕೂಡೆ ನಾಳೆಯೇ ದಿನ ಬರುವೆನೆಂದು ಹೇಳಿ ಹೋಗಲು ಇತ್ತಲ ಈಶ್ವರನು ಕೈಲಾಸಗಿರಿಯಲ್ಲಿ ಆ ದಿನ ಅಡಗಿಕೊಂಡು ಮರುದಿನ ಬಂದು ಶನಿದೇವರಿಗೆ ಈಶ್ವರನು ಏನೆಂದು ಹೇಳುತ್ತಿದ್ದಾರಂತಲೇ. ಏನೋ ಶನಿ ರಾಜನೇ ಏನೋ ಮಾಡಿದೆ ನೀನು ನನ್ನ ಪಿಡಿಯುವೆನೆಂದು ಬಂದೆ ನೀನಿಂದು. ಶಿವ ಶಿವ ಮಹಾದೇವ ಮೂರು ಲೋಕವು ಈಗ ಶಿವನೇ ನಿಮ್ಮ ಬಯದಿ ಇರುವುದು ಈಗ. ಅಂತ ಮೂರ್ತಿಯು ತಾವೋ ಕೈಲಾಸಗಿರಿಯೋಳು ಅಡಗಿರಲು ಇನ್ನು ಹೇಳುವುದೇನು. ಅದಕ್ಕಿಂತ ಹೆಚ್ಚಾದ ಭಯವು ಯಾವುದು ದೇವ ಕಂದ ನಿಮಗೆ ನಾನು ಶಂಕರ ಎಂದ. ಶ್ರೀರಾಜನ ಮಾತಿಗೆ ಶಂಕರನು ಮೆಚ್ಚಿ ನೀನು ಮಹಾಬಲವಂತನು ಎಂದು ಆಶೀರ್ವಾದವನ್ನು ಮಾಡಿ ಕಳುಹಿಸಲು ಇಂತೆಂದು ಶನಿರಾಜನು ರಾಮಚಂದ್ರನ ರಾಶಿಗೆ ಬಂದು ರಾಮನನ್ನು ವನವಾಸ ಮಾಡಿಸಿತ್ತು. ಸೀತಾ ದೇವಿಗೆ ಗ್ರಹ ಬರಲು ರಾವಣ ಕರೆದೊಯ್ದನು. ರಾವಣನು ಗ್ರಹಗಳಿಗೆಲ್ಲ ಸೆರೆ ಹಾಕಿರುವುದೆಂತಲೇ. ರಾವಣ ಕೇಳಿನ್ನೋ ನವಗ್ರಹಗಳಿಗೆಲ್ಲ ಸೆರೆ ಬಂದನಾದೋಳು ತಾನು ಹಾಕಿರುವಂತೆ. ತನ್ನ ಮಂಚದ ಕೆಳಗೆ ಬೋರಲು ಹಾಕಿಸಿ ತನವರ ಮೇಲೆ ಮಲಗುವನಂತೆ. ಈ ಪ್ರಕಾರ ನವಗ್ರಹಗಳಿಗೆಲ್ಲ ಸೆರೆ ಬಂದಿರಲು ನಾರದರು ಒಂದಾನೊಂದು ದಿನ ಶನಿದೇವರ ಬಳಿಗೆ ಬಂದು ಏನೆಂದು ಕೇಳುತ್ತಿದ್ದಾರೆಂತಲೇ. ಶನಿಯು ಕಂಡು ನಾರದ ಹೇಳಿದ ನೀನು ಬಲವಂತ ಗ್ರಹ ಕೇಳಿ ಈಗ ರಾವಣನ ಮಂಚದಡಿಯಳು ಹಾಕಿ ಈಗ ನಮಗೆ ಕಷ್ಟವು ಕೊಡುವೆನೆನ್ನುತ್ತ ಏನು ಮಾಡಿದೆ ಎಂದು ಕೇಳಲು ಕವಿನಾರದ ಏನು ಹೇಳಲಿ ನಮಗಿನ್ನೋ. ಬೋರಲಾಕಲು ಋಷಿಯು ಕೇಳಿನು ಅವನ ಪಿಡಿಯಲು ಯತ್ನವಿಲ್ಲವು ಅಂಗತನಾಗಿ ನಮ್ಮನ್ನು ಹಾಕಲು ಆಗಲವನಿಗೆ. ಇಂತೆಂದು ನಾರದರು ಶನಿಯ ಕೂಡೆ ಮಾತನಾಡಿ ರಾವಣನ ಬಳಿಗೆ ಬಂದು ಏನೆನ್ನುತ್ತಿದ್ದಾರದೆಂತಲೇ.
ಸಿದ್ಧರಾಜನೇ ಕೇಳು ತನ್ನ ವೈರಿಗಳಿಗೆ, ಸತ್ಯವೇಣಿಸಲು ಬೇಡ ಕೇಳಯ್ಯ. ನವಗ್ರಹಗಳಿಗೆಲ್ಲ ಬೊರಲು ಹಾಕಿದೆ, ರಾವಣ ಕೇಳಿಗ ಫಲವಿಲ್ಲ ಎಂದು. ತನ್ನ ವೈರಿಗಳ ಎದೆಮೆಟ್ಟಿ ನುಡಿಯೋ, ತನ್ನ ವೈರಿಗಳೆಲ್ಲ ಎದೆಮೆಟ್ಟಿ ನುಡಿಬೇಕು, ನಿನ್ನ ಮನಸ್ಸು ನಾನು ಹೇಳಿದೆ ಕೇಳು. ಇಂತೆಂದು ನಾರದರು ಹೇಳಲು ರಾವಣನು ಹೌದೆಂದು ಆ ಕ್ಷಣವೇ ಗ್ರಹಗಳನ್ನು ಅಂಗಾತನಾಗಿ ಹಾಕಲು ಎನಿದೇವರು ರಾವಣ ರಾಶಿಗೆ ಬಂದರನೆಂತಲೇ. ರಾಜನ ದೃಷ್ಟಿ ರಾವಣನ ಕಡೆಗಾಗಿಯೇ 6 ತಿಂಗಳೊಳಗೆ ವಂಶವೆಲ್ಲ ಹೋಗೆ. ಹರಿಶ್ಚಂದ್ರನ ಪಿಡಿದು ಭಾರಿ ದುಃಖವ ಕೊಟ್ಟ, ನಾರಿ ಮಗನ ಕ್ರಯವು ಮಾಡಿಸಿ ಬಿಟ್ಟ. ಮಾದಿಗನು ತಾನಾಗ ಹರಿಶ್ಚಂದ್ರನ ಕೊಂಡೋ, ಬೇಗ ಸನ್ಮಾನ ಕಾವಲು ಹಾಕಿ. ತಾನು ಮಾಡಿಟ್ಟನಾಗ ಆ ಚಕ್ರವರ್ತಿಗೆ ವಕ್ರಿಸಿ ಶನಿ ರಾಜ ಎಂಡರು ಹೋಗಿ. ಕುರುಪಿತನಾದ ಇಂದ್ರನಿಗೆ ಪಿಡಿಯಲು ಸುಂದರ ಶರೀರವು ಕುಂದಿ ಮೈಯೆಲ್ಲ ಕುಂದಿ ಮೈಯೆಲ್ಲ ಯೋನಿ ಹಾಗಲು. ವಸಿಷ್ಠನಿಗೆ ಪಿಡಿಯಲು ಸಾಸಿರ ಪುತ್ರರೋ ನಾಶವಾದರು ಕೇಳು, ಶನಿಯ ಮಹಿಮೆಯೋ. ಚಂದ್ರನಿಗೆ ಗ್ರಹ ಬಾರೆ ಕಳಂಕ ಬಂದಿತೋ, ಅವನಿ ಪಾಂಡವರು ರಾಜ ಸೋತು ಹೋಗೆ. ಕೌರವರಿಗೆ ಗ್ರಹ ಬರಲು ಅವರಲ್ಲಿ ಒಂದೋದಾರೋ, ಶನಿಯ ಮಹಿಮೆ ಇನ್ನು ಹೇಳುವರ್ಯಾರೋ. ಇಂತೆಂದು ವಿಕ್ರಮನಿಗೆ ಶನಿದೇವರು ಇದೆಲ್ಲವನ್ನು ಹೇಳಿ ಮತ್ತು ಶ್ರೀಕೃಷ್ಣನಿಗೂ ಕಳಂಕವನ್ನು ಹಚ್ಚಿರುವೆನೆಂದು ಎಲ್ಲವನ್ನು ಸವಿಸ್ತಾರವಾಗಿ ಹೇಳಿ ಹೊರಟು ಹೋಗುವ ಸಮಯದಳು ಶನಿದೇವರಿಗೆ ವಿಕ್ರಮನು ಏನೆಂದು ಕೊಂಡಾಡುತ್ತಿದ್ದಾನೆ. ಶನಿಯು ಶಿವನನ್ನು ಪೀಡಿಸಿ ಅನಂತರ ಸೂರನಾದ ರಾವಣನಿಗೆ ಕಾಡಿಸಿ ರಾಜ ವಿಕ್ರಮನಿಗೆ ಶನಿಯು ರದಿಂದ ಕೈಕಾಲು ಬಡಿದು. ರಾಜ ವಿಕ್ರಮನೆದ್ದು ತಕ್ಷಣ ರಾಜ ಶನಿಯ ಚರಣ ಪಿಡಿದು, ಜಗಕ್ಕೆ ಬಲವಂತ ದೇವನೇ ಕಾಯೋ ಎನ್ನ. ಧನ್ಯನಾದೆ ಕೇಳು ಇನ್ನೋ ನಿನ್ನ ಚರಣವು ಎನಗೆ ದೊರೆಯಲು, ದಿನನಾಥನೆ ಶರಣು ಬಂದೆ ಪಾಲಿಸೆನ್ನ. ಗಡಿ ಕೊಂಬೆನು ದಯದಿ ಪಾಲಿಸಬೇಡಿದ ವರ ಕೊಡುವ ದೇವನೇ, ಕಾಡಿಸಬೇಡ ಕೇಳು ನರರಿಗೆ ತಡೆ ರುಂಟೆ. ಬರೀ ಹಿಂಸೆ ಮಾಡೋದಿಲ್ಲ ಎಂಬುವಂತ ವರವ ಪಾಲಿಸು, ವರವ ನಿಮಗೆ ನಾನು ಬೇಡಿದೆ ಇದನ್ನು ಕೇಳೋ. ಇಂತೆಂದು ವಿಕ್ರಮನು ಬೇಡಿಕೊಳ್ಳಲು ಶನಿದೇವರು ಸಂತೋಷಭರಿತನಾಗಿ ಏನೆಂದು ಹೇಳುತ್ತಿದ್ದಾರದೆಂತನೇ. ಧನ್ಯ ರಾಜ ನಿನ್ನ ಸತ್ಯಕ್ಕೆ ಎಣಿಗೆ, ಧನ್ಯ ರಾಜ ನಿನ್ನ ಸತ್ಯಕ್ಕೆ ಎಣಿಗೆ. ಇನ್ನು ಎಣಿಸೋರ್ಯಾರು ನ ಕಾಣೆನೆಂದ. ಉದಾಯ ನಿನಗೆ ಚೆನ್ನಾಗಿರುವುದೋ, ಕುಂತ ಪೀತನೆ ಬಿಡದೆ ಕೈದೆ ಕೇಳಿನ್ನು. ಎನ್ನುತ್ತ ಶನಿ ರಾಜ ಪ್ರಸನ್ನನಾದನು, ನೀನು ಬೇಡಿದ ವರವ ಕೊಡುವನೆಂದಾನು. ವಿಕ್ರಮ ರಾಜ ಕೇಳು ಅಕ್ಷರದೊಳು ಯಾರು,
ಅಕ್ಕರಾದಳು ಯಾರು ಈ ಗ್ರಂಥ ಪಠಿಸಲು ಕಾಯುವೆ ನಾನು ಇಷ್ಟಾರ್ಥವ ಕೊಡುವೆ ಕಷ್ಟವ ಪರಿಸೂರಿಸುವೆ ನಿಷ್ಠೆಯಳು ಜಪಿಸಲಿಗೆ ಕೇಳು ವಿಕ್ರಮನೇ ದಾದ್ವಾಸದೊಳು ನಾನು ಇದ್ದಾಗ್ಲೂ ಕೇಳಿ ಹೊಸವ ಮಾಡದೆ ಬಿಟ್ಟು ಹೋಗುವೆನು ಈ ಮಾತು ಸತ್ಯವು ಕೇಳೋ ವಿಕ್ರಮನೇ ಪ್ರೇಮವು ಇರಬೇಕು ಈ ಗ್ರಂಥದೊಳಗೆ ಈ ಗ್ರಂಥ ಯಾರೊಬ್ಬ ಓದದೇಗಿದ್ದರು ಸಂಘದಿಂದ ಪೂಜೆಯ ಮಾಡುತ್ತಾಗಿರಲು ಅವರಿಗೆ ಸಹ ನಾನು ಕಾಯುವೆ ವಿಕ್ರಮ ಈ ಮಾತು ಸತ್ಯವು ಎಂದ ಶನಿರಾಜ ಈ ಗ್ರಂಥಕ್ಕೆ ಯಾರು ದೋಷಣೆ ಮಾಡಲು ಅವರಿಗೆ ಬಿಡದಂತೆ ಕಾಡುವೆ ನಾನು ಓದಲು ಕೇಳಲು ಆಲಸ್ಯ ಪಡುವರಿಗೆ ಅದರಾಣೆ ನಾನಿನ್ನು ಮಾಡದೇ ಇರುವೆನು ಇಂತೆಂದೋ ವಿಕ್ರಮರಾಜನಿಸನಿದೇವರು ವರವನ್ನು ಕೊಟ್ಟು ಈ ಗ್ರಂಥದ ಪೂರ್ಣ ವಿಧಾನವನ್ನು ಮತ್ತು ಫಲವನ್ನು ಕೇಳುತ್ತಿದ್ದಾರದೆಂತನೇ ಪ್ರತಿದಿನ ಓದುವನಿಗೆ ಸಂತುಷ್ಟಿ ಪಡಿಸುವೆ ಮತ್ತೆ ನಿರ್ಮಲದಿಂದ ಕೇಳುವೆ ಜನರಿಗೆ ಸಾಕಾರವಾಗುವೆ ಸೌಖ್ಯ ಸಂಪತ್ತು ಕೊಡುವೆ ಬೇಕಾದ ಫಲಗಳನ್ನು ಕೊಟ್ಟು ಕಾಯುವೆನೋ ಪುತ್ರರ ಕೊಡುವೇನೋ ಭಾಗ್ಯವ ಕೊಡುವೇನೋ ಸೌಭಾಗ್ಯವ ಕೊಡುವೇನೋ ಸತ್ಯ ಕೇಳಯ್ಯ ಎಂದು ವಿಕ್ರಮನೇ ಕೇಳು ಇಂತೆಂದೋ ಈ ಗ್ರಂಥವನ್ನು ಹಗಲಿರಲು ದಿನಂಪ್ರತಿಯೂ ಭಜಿಸಲು ಸಾಗದಿದ್ದಾಗ ದಿನಾನು ಭಜಿಸಲು ಸಾಗದಿದ್ದಾಗ ಶನಿವಾರದ ದಿವಸವಾದರೂ ಓದುವಂತ ಹೇಳುವಂತ ಪೂಜೆ ಮಾಡುವಂತ ನರರಿಗೆ ನಾವು ಎಂದಿಗೂ ಈಡಿಸುವನಲ್ಲ ಬೇಡಿದ ವರವನ್ನು ಕೊಡುವೆ ಎಂದು ವಿಕ್ರಮನ ಕೂಡ ಸರಿದೆ ಅವರು ಈ ಮಾತು ಸತ್ಯವನ್ನು ಹೇಳಿ ತಮ್ಮ ನಿಜ ಸ್ಥಾನಕ್ಕೆ ವಿಜಯಂ ಗೈದರು ಇತ್ತ ವರ್ತಮಾನವನ್ನು ಹೇಳುತ್ತಿದ್ದಾರದಿದ್ದಲ್ಲಿ ರಾತ್ರಿ ಕಳೆದು ಉದಯವಾಗಲು ತಮಲಿಂದ ಪುರದ ಜನರು ಎಲ್ಲರೆದ್ದರು ಬೆಳಗಾಗಲು ಆಶ್ಚರ್ಯ ಕಂಡೋ ಚಂದ್ರಸೇನ ರಾಜನೆದ್ದನು ಪದ್ಮಾವತಿಯು ಮಂದಿರಕ್ಕೆ ಬಂದನು ಚಂದ್ರಬಿಂಬದ ಕಳೆಯುಗಿರುವ ವಿಕ್ರಮನ ಕಂಡೋ ನೀವು ಯಾರೋ ಯಾವ ರಾಜ್ಯವು ಇಲ್ಲಿ ಬಂದ ಬಗೆಯು ಏನು ಎಂದು ಚಂದ್ರಸೇನ ಕೇಳಲು ವಿಕ್ರಮನಿಗೆ ತಾನೋ ಕೇಳುತ್ತಿರುವ ಸಮಯದಲ್ಲಿ ಪದ್ಮಾವತಿಯು ಮಾಲೆ ಹಾಕಿದಳು ಚಂದ್ರಸೇನು ಕಂಡು ಬೆರಗಾದ ತಾನಿನ್ನೋ ಇತ್ತೆಂದು ಚಂದ್ರಸೇನ ರಾಜನು ವಿಕ್ರಮನನ್ನು ಕಂಡು ನೀವು ಯಾರೆಂದು ವಿಚಾರಿಸಲು ವಿಕ್ರಮರಾಜನು ಚಂದ್ರಸೇನಿಗೆ ಏನೆಂದು ಹೇಳುತ್ತಿದ್ದಾರೆಂತಲೇ ಚಂದ್ರಸೇನ ರಾಜ ನಾವು ಕಳ್ಳರು ಕೇಳು ಚಂದಾದಿಂ ಕರಿಸಯ್ಯ ವೇಚನ ಇನ್ನು ಎಂದ ಮತಿಗೆ ರಾಜ ಚರರನ ಕಳುಹಾಲು ಉಪತಿ ವೈಸನು ಕರೆದುಕೊಂಡು ಬರಲು ಬಂದನು ವೈಸನು ರಾಯನ ಬಳಿಗಾಗ ಕದ್ದ ಕಳ್ಳನು ಇವನು ನೋಡೆಂದ ನೀನೆಂದ ಅವು ಕರ ನುಡಿದಾನೋ ನೋಡಿರಿ ನಮ್ಮ
ಮನೆಗೆ ಯಾವಾಗ ಕರಕೊಂಡು ಹೊರಟಾನು. ಇಂತೆಂದೋ ಸಾಹುಕಾರನು ಚಂದ್ರಸೇನನ್ನು, ವಿಕ್ರಮನು, ಪುರಜನರನ್ನು ಮತ್ತು ಮಂತ್ರಿಗಳು ಸಹ ಬೇಸನ ಚಿತ್ರಶಾಲೆಗೆ ಹೋಗಿ ನೋಡಲು ಅಲ್ಲಿನ ವಿಚಿತ್ರವನ್ನು ಕೇಳಿದರು. ಚಿತ್ರಶಾಲೆಗೆ ಒಕ್ಕರು ಚಿತ್ರಹಂಸದ ನೋಡುತ್ತಿವರು. ಕುಂತುಕಿತನ ಕರುಣದಿಂದಲೇ ಹಂಸ ಹಾರಿ ಬಂದ, ಗುಡದ ಮೇಲೆ ಕುಳಿತು ಉಗಳಿತು ಮುತ್ತಿನ ಹಾರವನ್ನು. ನೋಟದಲ್ಲಿ ಎಲ್ಲರೂ ನೋಡಲು ಇದರ ಆಶ್ಚರ್ಯವೇನೆಂದೋ ಸಾಹುಕಾರನು ತಾನು ನೋಡುತ್ತಾ ಶಿವ ಶಿವ ಎಂದೆನ್ನುತ್ತಾ ಮನದಲ್ಲಿ ಭಾವಭರಿತ ಭಕ್ತಿಯಿಂದಲೇ ತಾನು ಅಲ್ಲಿ ತನ್ನ ಮಗಳ ಕರದಾಕ್ಷಣ ಇವಳನ್ನ ನಿಮಗರ್ಪಿಸಿದೆ, ನನ್ನ ಕಾಯುವ ಭಾರ ನಿಮ್ಮದು ಎಂದು ಬೇಸನೋ. ನಿಮ್ಮ ಮಹಿಮೆಯು ಕಾಣಲಾರದೆ ಸುಮ್ಮನೆ ಕಷ್ಟವ ಕೊಟ್ಟೆವು ಸ್ವಾಮಿ ವಿಕ್ರಮ ಎಂದು ಚರಣವ ಹಿಡಿದು ತಾನು. ಇಂತೆಂದು ಸಕಲ ಪರಿವಾರವು ಈ ಆಶ್ಚರ್ಯವನ್ನು ಕಂಡು ಮುತ್ತಿನಾರವನ್ನು ಕದ್ದನೆಂದು ಈ ಮಹಾಪುರುಷನಿಗೆ ಹಿಂಸೆಯನ್ನು ಕೊಟ್ಟರು. ಆರದ ವಿವರವು ಈಗ ತಿಳಿಯಿತೆಂದು ಜನರು ಹಾಡುತ್ತಿರಲು ಚಂದ್ರಸೇನರಾಜನು ವಿಕ್ರಮನಿಗೆ ಏನೆಂದು ಹೇಳುತ್ತಿದ್ದಾರೆ. ಯಾವ ಕೂಲವು ನಮ್ಮವೇನೆಂದು ಎಂದ ಮಾತಿಗೆ ಆಗ ವಿಕ್ರಮನು ನುಡಿದನು. ಚಂದ್ರಸೇನನೇ ಕೇಳು, ಜಾನಿಪುರವನ್ನು ಆಳುವಾದರೆ ನಾನು ವಿಕ್ರಮನ ಮಗು ಎಳೆಯ ಕೇಳಿದೆವು. ವಿಕ್ರಮನು ಕೇಳಿ ಚಂದ್ರಸೇನನು ಆಗ ವಂದನೆ ಮಾಡಿದತೆ. ಕಡಗಾಡ ನಾಡುಗಿದ ಗಬನಿಯಿಂದ ಕಡೆಯಾಡುತ್ತಾ ವಿಕ್ರಮ ನಮಗೆ ತಿಳಿಯದೆ ಅನ್ಯಾಯ ಮಾಡಿದೋ ಸ್ವಾಮಿ ವಿಕ್ರಮ ರಾಜ ಕೈಬೇಕು ಎಂದ. ತಾವು ವಿಕ್ರಮರೆಂಬ ಭಗವು ತಿಳಿಯದೆ ನಾವು ಮಾಡಿದ ತಪ್ಪ ಇಂತೆಂದು ಚಂದ್ರಸೇನರಾಜನು ಭಯಭ್ರಾಂತನಾಗಿ ವಿಕ್ರಮನನ್ನು ಕೇಳಿಕೊಳ್ಳಲು ವಿಕ್ರಮರಾಯನು ಏನೆನ್ನುತ್ತಿದ್ದಾರೆ ಕೇಳಿ ರಾಜ ನಮ್ಮನೆಯೋ ಕಷ್ಟ ಕೊಟ್ಟಯ್ಯ, ನೀನೇನೋ ಮಾಡದು ಕೇಳಯ್ಯ. ಓ ಚಂದ್ರಸೇನ ಶನಿರಾಜನ ಮಹಿಮೆ ಎನ್ನುತ್ತ ಈಗ ಸೇರಿ ದೇವ ಕೇಳೋ ನನ್ನ ಮೇಲೆ ಕರುಣಾವಾಗಿ ಜಗಭಾಗ್ಯ ಎಲ್ಲ ದೊರಕಿದೀತೋ. ಓ ಚಂದ್ರಸೇನ ನಮ್ಮ ರಾಜ್ಯ ನಮಗೆ ದೊರೆಯೋ. ಚಂದ್ರಸೇನನು ತನ್ನ ಭಂಡಾರವನ್ನು ತೆಗೆಸಿ ಯಾಚಕರಿಗೆ ದಾನ ಧರ್ಮವನ್ನು ಮಾಡಿಸಲು ವಿಕ್ರಮರಾಜನು ಕೇಳಿಗೆ ಕರೆಸಿ ಒಂದು ದೇಶವನ್ನು ಕೊಡಿಸಿ ಕೇಳಿಯನ್ನು ಸಂತೋಷಪಡಿಸಲು ಚಂದ್ರಸೇನರಾಜನು ಏನೆನ್ನುತ್ತಿದ್ದಾರೆಂದರೆ, ಎಲ್ಲ ಭಾಗ್ಯಕ್ಕೆ ಈಗ ಎಣೆಯಲ್ಲೊಂದಾರ, ಎಲ್ಲ ಭಾಗ್ಯಕ್ಕೆ ಇಲ್ಲ ಎಣೆಯೊಂದಲ್ಲ. ವಿಕ್ರಮರಾಜನು ಆದ ಎನ್ನುತ್ತ ವಿಕ್ರಮರಾಜನು ಅಳಿಯನಾರೆಂದು ಚಂದ್ರಸೇನನು ಸಂತೋಷದಿಂದ ಒಂದು ತಿಂಗಳೊಳಗೆ ವಿಕ್ರಮನಾದ ಎಂದು ವಿಕ್ರಮರಾಯನು ಚಂದ್ರಸೇನಿಗೆ ನಾವು ನಮ್ಮ ಪಟ್ಟಣಕ್ಕೆ ಹೋಗುವವೆನ್ನಲು ಆಗ ಚಂದ್ರಸೇನರಾಜನು ಸರ್ವ ಸಾಹಿತ್ಯದಿಂದ ಕಳುಹಿಸಿಕೊಡುತ್ತಿದ್ದಾರೆ.
ರಾಜ ವಿಕ್ರಮನು ಲಗ್ನವಾಗಿ ತನ್ನ ಉಜ್ಜನೀಪುರವನ್ನು ಸೇರಿ ಸಿಂಹಾಸನ ರೂಢನಾದದ್ದು. ಮಂದಿ ಮಾರ್ಬಲ ಆನೆ ಕುದುರೆ ಗ್ರಾಮ ದೇಶಗಳೆಲ್ಲ ಕೊಟ್ಟನು. ಪದ್ಮಾವತಿಯು ಸಹಿತ ದ್ರವ್ಯಗಳ ಕೊಟ್ಟೋ. ಅಗವೆಚ್ಚನು ನಾನಾ ವಸ್ತು ದಿಗರತ್ನಗಳನ್ನು ಕೊಟ್ಟನು. ಮಂಗಳಾತ್ಮಕರಾದ ಕುವರರು ಕೊಟ್ಟು ಎಲ್ಲ ಸಾಹಿತ್ಯದಿಂದ ವಿಕ್ರಮ ತನ್ನ ಪುರಕ್ಕೆ ರಾಜ ವಿಕ್ರಮ ಮಂದಿ ಮಾರ್ಬಲ ಸಹಿತ ಬಂದನು. ಏನು ಹೇಳಲಿ ನಗರದ ಜನರೆಲ್ಲ ಸಂತೋಷಪಟ್ಟರೋ. ಎಂತೆಂದು ವಿಕ್ರಮರಾಯನು ಉಜ್ಜನಿ ನಗರವನ್ನು ಸಿಂಗಾರ ಮಾಡಿಸಿ ಶುಭ ಮುಹೂರ್ತದಲ್ಲಿ ತನ್ನ ನಿಜ ಸಿಂಹಾಸನ ರೂಢನಾಗಿ ದಾನ ಧರ್ಮಾದಿಗಳನ್ನು ಕೊಡಿಸಿ ಯಾಚಕರನ್ನು ಹೊಂದಿಸಿ ಸುಖದಿಂದ ಇರುತ್ತಿದ್ದಾರೆ. ತನ್ನ ಮಂತ್ರಿಯೋ ತಾನು ರಾಜ್ಯವಾಳಿಕೊಂಡು ಶನಿಯ ಪೂಜೆಯೋ ತಾನು ಮಾಡಿಕೊಂಡಿದ್ದಾನು. ತನ್ನ ದೇಶವು ಎಲ್ಲ ಘನಸುಖದೋಳು ಇರಲು ಘನಪರಾಕ್ರಮಿ ರಾಜ ಸಂತೋಷದಿಂದ ಸುಖದಿಂದ ವಿಕ್ರಮ ತಾನು ಸಂಖ್ಯೆಯಿಲ್ಲದೆ ಇರಲು ಸುಖದೋಳು ತಮ್ಮ ರಾಜ್ಯವಾಳುತ್ತಿರಲು. ಇಂತೆಂದೋ ಶನಿ ಮಹಾರಾಜನು ಸಂಖ್ಯೆ ಇಲ್ಲದೆ ರಾಜ್ಯವಾಳಿಕೊಂಡು ಸಕಲ ವೈಭವಗಳಿಂದ ಸುಖದಿಂದಿದ್ದನು. ಮತ್ತು ಶನಿ ರಾಜನ ಕಥೆಯನ್ನು ಓದುವ ಕೇಳುವ ಮತ್ತು ಪೂಜೆಸುವ ನಗರಿಗೆ ಬರುವಂತ ಭಾಗ್ಯ ಸಂಪತ್ತನ್ನು ಹೇಳುತ್ತಿದ್ದ ತಂದೆ. ಶನಿ ಮಹಾತ್ಮೆ ಓದುವ ಅವ ಪುರುಷನವನು ಘನಸುಖದೋಳು ತಾನು ಹೊಂದಿಸುವನು. ಧನಧಾನ್ಯ ಸಂಪತ್ತ ರಾಜ ಕೊಡುವನು. ಕೊಡುವನು ಸಂತುಷ್ಟಪಡಿಸೋನು. ಬೆಳೆದ ವರ ಕೊಟ್ಟು ಕಾಯುವ ಶನಿಯೋ ಮೂಲಕದೊಳಗಿರುವ ನರರೋಗ ರಾಜನ ಕಥೆಯನ್ನು ಇಂತೆಂದು ಶನಿ ಮಹಾಪುರುಷನ ಕಥಾಮೃತವನ್ನು ಓದುವಂತವರ ದರ್ಶನವು ಯಾವಾಗಲೂ ಅಳವಿಲ್ಲವೆಂದು ವೇದ ಪಾಠಕರು ಕೇಳುವರು. ಓದಿ ಕೇಳುವ ಹೊಂದಿ ಮಹಾಮಹಿಮಾ ಕರುಣದಿಂದಲೇ ಲಕ್ಷ್ಮೇಶ ಚಿನ್ಮಯ ದಾಸನಾನು ಯಕ್ಷಗಾನದಲ್ಲಿ ದೀನನಾಥನು ಭಜಿಸಿ ಹೇಳಿದಂತೆಯೇ ಇದಕ್ಕೆ ಸ್ವಾತಂತ್ರ್ಯನು ಅರಿತನಲ್ಲಾರದೆ ಮಾಧವ ಕರ್ಮಗಳು ಕೇಳದೆ ಶನಿಕತೆಯು ತಪ್ಪುಗಳನ್ನೆಲ್ಲ ತಿದ್ದು ಓದುವಗೆ 20,000 ಶರಣ ಮುಗತಿಯೊಂದಿಗೆ ತನ್ನ ಆಚೆ ಹೋಗ್ತೀನಿ ಇವಾಗ ಹಾಕ್ಸ್ಕೊಳ್ಳಿಲ್ಲ ಅಂದ್ರೆ ಮಂಗಳಂ ಒಂದು ಎಷ್ಟೊತ್ತಮ್ಮ ಆಗೋಯ್ತು.
ಚಕ್ರವರ್ತಿಯನ್ನು ಸಲಗೆಯಂ ನೆರಂ ತಿಳಿಯ ಭಾಗ್ಯವ ತೋರಿಸಿ ಬಳಿಕ ಕಾಡನ್ನು ಸೇರಿ ಕಳತು ತನ್ನ ಸತಿಯ ಬಳಲುವ ಭೂಪನನ್ನು ಸಲುಹಿದ ದೇವಗೆ ಮಂಗಳಂ ಮಂಗಳಂ ರಾಜ್ಯ ಹರಿಶ್ಚಂದ್ರ ರಾಜ ಪರಿ 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 ಕಡೆ ತರ ತರಗೊಳ್ಳುತ್ತಲೇ ಸತ್ಯವಂ ತಾನು ದೊರೆಯಲು ಬಿಡದಿರೆ ಬರದೀತ ದೇವಗೆ ಮಂಗಳಂ ಮಂಗಳಂ ವಿಕ್ರಮ ಭೂಪತಿಗೆ ಉದ್ದಿಸಲಾಗ ಚಕ್ರಾದಿ ಸತ್ಯವನ್ನು ಅಕ್ರಮದಿಂದಲೇ ಧಿಕ್ಕಾರಗೊಳಿಸಿದ ಸತ್ಯನಾವನಿಗೆ ಮಂಗಳಂ ಭಂಗ ಬರ ಕೊಡದೆ ನಂಬಿದ ಜನರಿಗೆ ದಿನ ಕಾದಿರುವ ಶನಿರಾಜಗೆ ಮಂಗಳಂ ಮಂಗಳಂ ಆಯ್ತದೆ ಮಂಗಳಂ ಮಂಗಳಂ ರಾಜ ಶ್ರೀದೇವರಿಗೆ ಮಂಗಳಂ 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 ರಾಜ ಚಂದ್ರನಿಗೆ ಮಂಗಳಂ ಆರತಿ ಬೆಳಗುವನ ಬಂದರೆ ಬಾನ ಸೋತ ಶ್ರೀರಾಜಗೆ ನೀರಿನವರ ಬಾರವಾಗಿನಿ ಅಜ್ಜಿ ಪೂಜೆ ಮಾಡ್ತೈತೆ ಬಾ ದೊರೆಗಳೆಲ್ಲರ ಹಿಡಿದ ಜ್ಞಾನವ ದೊರೆಗೆ ಬುದ್ಧಿ ಕಲಿಸಿದೆ ದೊರೆಗಳೆಲ್ಲರ ಹಿಡಿದ ಜ್ಞಾನವ ದೊರೆಗೆ ಬುದ್ಧಿ ಕಲಿಸಿದೆ ಪುರಭಾಸ್ಕರ ಛಾಯತನಿಗೆ